ಸಲುವಾಗಿ ಈ ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದು ಒಳ್ಳೆಯದೇ ಆಯಿತು. ಆದರೆ ಕೃಷ್ಣನೇ ಬೇರೆ ನಾನೇ ಬೇರೆ ಆದದ್ದು ಸಂಗತವಾಯಿತಲ್ಲ. ಬರದೇವ, ನಾನೇನೋ ರಹಸ್ಯವಾಗಿ ಅಲ್ಲಿಗೆ ಹೋಗಿದೆ. ಆದರೆ ಆ ಪಾಂಡವರಿಗೆ ಗೊತ್ತಿದ್ದು ಕೋಣೆ. ನಾನು ಹೋಗುವುದಕ್ಕೂ ಆ ಅರ್ಜುನ ಬರುವುದಕ್ಕೂ ಒಂದೇ ಆಯಿತು. ಗುರುದೇವ, ನೀವು ಅಲಾಯುಧವನ್ನು ಹಿಡಿದು ನಮ್ಮ ಪರವಾಗಿ ನಿಂತರೆ ನಿಮ್ಮ ಜಯಿಸತಕ್ಕ ವೀರರು ಯಾರು? ಅದಿರಲಿ ದುರ್ಯೋಧನ, ಕೃಷ್ಣನು ಆಯುಧಗಳನ್ನು ಹಿಡಿದು ಯುದ್ಧ ಮಾಡುವುದಿಲ್ಲ ಎಂಬ ಮಾತನ್ನು ಸ್ಥಿರಪಡಿಸಿಕೊಂಡು ಬಂದಿರುವೆಯಾ? ಅವರು ಆ ಮಾತನ್ನು ಸ್ಥಿರಪಡಿಸಿಕೊಂಡೇ ಬಂದಿರುವರು. ಹಾಗಾದರೆ ನಿನಗೆ ಜಯವು ಖಂಡಿತವೆಂದು ತಿಳಿ. ಆದರೆ ಭದ್ರಾ ದೇಶಾಧಿಪತಿಯಾದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೊ. ಆದರೆ ಕೃತವರ್ಮನನ್ನು ನಿನ್ನ ಸೈನ್ಯ ಸಮೇತನಾಗಿ ಜೊತೆಯಲ್ಲೇ ಕರೆದುಕೊಂಡು ಹೋಗು. ಆದರೆ ನಾನು ಬರುವ ತನಕ ದಳಪತಿಯ ವಿಚಾರವನ್ನು ಮಂತ್ರಾಲೋಚನೆಗೆ ತರಬೇಡ. ನೀನಿನ್ನು ಹೋಗಿ ಬಾವಿರವರ, ನಿನಗೆ ಮಂಗಳವಾಗಲಿ. ತಮ್ಮಪ್ಪಣೆಯಂತೆ ಆಗಲಿ, ನಾನಿಂದ ಬರುವೆ. ಪಡೆದಂತಾಯಿತು. ಪಾಂಡವರು ದಕ್ಕನ ದೇಹಗಳಿಂದ ಬೇರೆ ಬೆರೆತಿರುವ ಕೋಪಿದ ಪಾಂಡವರ ronಡ ಮುಂಡಲು ತೋಂಡರಿಸಿ ಹಸ್ತಿನಾವತಿ ದಡದಲ್ಲಿ ಹರಿಯುತ್ತಿರುವ ಗಂಗಾ ನದಿಯಲ್ಲಿ ತೇರು ಬಿಡ್ತೇನೆ. ಇನ್ನ ಪಾಂಡವರು ತೋರ್ಪಡಿಸುವುದು ಪ್ರತಾಪದುರಿಯರನ್ನ ಕೊರಕಲ ಬಲವನ್ನು